UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ರಾಜ್ಯ ರೈತ ಸಂಘ ಹಾಗೂ KRS ಪಕ್ಷದ ಕಾರ್ಯಕರ್ತರು ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ ಗುಣಿಬಸಪ್ಪ ಮಾತನಾಡಿ, ವಿದ್ಯುತ್ ಶಕ್ತಿ ವ್ಯವಹಾರದ ಸರಕಲ್ಲ, ಅದು ಜನರ ಮೂಲಭೂತ ಹಕ್ಕು ಮತ್ತು ಅವಶ್ಯಕತೆ. ಸರ್ಕಾರ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗೆ ವಹಿಸುವ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಅವರು ಒತ್ತಾಯಿಸಿದರು. ರೈತ ಸಂಘದ ಅಧ್ಯಕ್ಷ ಹೊಸಮನಿ ಸಿದ್ದಪ್ಪ, ಮುಖಂಡ ಮುಜಿಬುರ್ ರಹಿಮಾನ್ ಮಾತನಾಡಿ, ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸಲು ಅವಕಾಶ ನೀಡುವುದಿಲ್ಲ. ಸರ್ಕಾರ ಬಲವಂತದ ಕ್ರಮಕ್ಕೆ ಮುಂದಾದರೆ ರೈತರು ದಂಗೆ ಏಳಲಿದ್ದಾರೆ. ಮೀಟರ್ಗಳನ್ನು ಕಿತ್ತು ಹಾಕಿ ಕಚೇರಿಗೆ ಮುತ್ತಿ ಹಾಕುತ್ತೇವೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ 1 ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರ್ ಆಗಲಿ ಅವರ ಪರವಾಗಿ ಅಧಿಕಾರಿಯಾಗಲಿ ಮನವಿ ಪತ್ರವನ್ನು ಸ್ವೀಕರಿಸಿ ಬಂದಿರಲಿಲ್ಲ. ರೈತರನ್ನ ಹೋರಾಟವನ್ನು ಅಧಿಕಾರಿಗಳು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 1 ಗಂಟೆಗಳ ಕಾಲ ರಸ್ತೆಯಲ್ಲಿ ಅಡಚಣೆ ಉಂಟಾಗಿತ್ತು. ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ KM ಗುರುಬಸವರಾಜ್, ಮುಂಚಿತವಾಗಿ ಮನವಿ ಕೊಡುವ ಬಗ್ಗೆ ಯಾರೂ ನನಗೆ ಮಾಹಿತಿ ನೀಡಿರಲಿಲ್ಲ. ಕರ್ತವ್ಯದ ನಿಮಿತ್ತ ಹಳ್ಳಿಗೆ ಹೋಗಿದ್ದ ಕಾರಣ ತಡವಾಗಿ ಬರಬೇಕಾಯಿತು ಎಂದು ಹೇಳಿದ ಅವರು ನಂತರ ರೈತರ ಮನವಿ ಪತ್ರವನ್ನು ಸ್ವೀಕರಿಸಿದರು. KRS ಪಕ್ಷದ ಮುಖಂಡ ಚಂದ್ರಶೇಖರ ದೊಡ್ಡಮನಿ, ರೈತ ಸಂಘದ ಕಾರ್ಯದರ್ಶಿ M ಶಿವರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ VV ಚನ್ನವೀರಪ್ಪ, ರೈತ ಮಹಿಳಾ ಸಂಘದ ಅಧ್ಯಕ್ಷ ವಿಜಯಲಕ್ಷ್ಮಿ, B ಬಸವನಗೌಡ, ಗಣಿಸಾಬ್, ಗಿರೀಶ್, ದುರ್ಗಪ್ಪ, ವೆಂಕಟೇಶ್ ನಾಯ್ಕ್, ದರ್ಗಾ ನಾಯ್ಕ್, KRS ಪಕ್ಷದ ಸುಭಾನ್ ಸೇರಿದಂತೆ ಅನೇಕ ಮುಖಂಡರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು. ನಮ್ಮ ರೈತರಲ್ಲಿ ಏನಂತೆ ಯಾರ ಬಂದು ಮೀಟ್ರ್ ಹಾಕಿ ಬಂದರೆ ಅವತ್ತ ಮೀಟ್ರ್ ಒಗಿತೀವಿ ಅಂತೇಳಿ ನಾವು ಹೇಳಕತ್ತೀವಿ. ಮೋಟ್ರುಗಳಿಗೆ ಏನಾರ ಮೀಟ್ರ್ ಹಾಕಿದ್ರೆ ಹೊಲಗೊಳಗ ಅವತ್ತ ಉಗ್ರ ಹೋರಾಟ ಆಗಿ KBಗೂ ಬೀಗ ಹಾಕ್ತೀವಿ, ತಹಸೀಲ್ದಾರ್ ಆಫೀಸಿಗೂ ಬೀಗ ಹಾಕ್ತೀವಿ. ಯಾವ ಕಾರಣಕ್ಕೂ ಮುಲಾಜಿ ಇಲ್ಲ. ನಾವು ರೈತರು ನಿಮಗೆ ದುಡ್ದು ನಿಮಗೆಲ್ಲರಿಗೆ ಸಾಕಬೇಕು. MLA ಮಿನಿಟ್ರು ಎಲ್ಲರಿಗೂ ಕೂಳು ಹಾಕಿದ್ರು ನಮ್ಮ ರೈತರು. MLA ಮಿನಿಟ್ರು ಅಲ್ಲ, ಯಾವ್ದಾರ ಕಾರಣಕ್ಕೆ ಒಂದಾರು ಮೀಟ್ರಿಗೆ ಹಾಕಿದ್ರು ಅಂದ್ರೆ ಅವತ್ತ ಉಗ್ರ ಹೋರಾಟ ಮಾಡಿಸಿತ್ತು.